ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಕ್ಕಸ ಪ್ರವಾಹಕ್ಕೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕೆದಕಿದಷ್ಟು ಸಿಗುತ್ತಲೇ ಇದೆ ಸಾಲು ಸಾಲು ಹೆಣಗಳ ರಾಶಿ. ಭಯ ಆಗೋಗ್ಬಿಡುತ್ತೆ. ಅರ್ಧ ಬಾಡಿ ಕಟ್ಟಾಗಿ ಹೋಗ್ಬಿಟ್ಟಿದೆ. ಹಂಗೆ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಬಾಡಿಗಳು ಸಿಗ್ತಾ ಇದ್ದಾವೆ. ಭೀಕರ ಪ್ರವಾಹಕ್ಕೆ ಅವಶೇಷಗಳ ಅಡಿ ಸಿಕ್ಕಾಕೊಂಡಿರುವಂಥ ಶವಗಳು. ನೇಪಾಳದಲ್ಲಿ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಂದರೆ ಈಗ ಅಲ್ಲಿ ಯಾರೆಲ್ಲ ಕಾಣೆಯಾಗಿದ್ದಾರೋ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಜೊತೆಗೆ ಅವಶೇಷಗಳ ಅಡಿ ಸಿಕ್ಕಾಕೊಂಡಿರುವಂಥ ಶವಗಳನ್ನು ಹೊರತೆಗೆಯುವಂಥ ಕೆಲಸ ನಡೀತಾ ಇದೆ. ಒಂದಿಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ವಿ. ಅರ್ಧಕ್ಕರ್ಧ ಬಾಡಿಗಳೇ ಕಟ್ಟಾಗಿ ಹೋಗಿದಾವೆ. ಜೊತೆಗೆ ನಜ್ಜುಗುಜ್ಜಾಗಿ ಹೋಗಿದೆ ಬಾಡಿ, ಮುಖಾನೇ ಇಲ್ಲ. ಸೊ ಏನೇನೋ ಆಗೋಗಿದೆ ಪಾಪ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಶವಗಳು ಸಿಗ್ತಾ ಇದ್ದಾವೆ. ಇದುವರೆಗೂ 210 ಜನರು ದುರ್ಮರಣಕ್ಕೀಡಾಗಿದ್ದಾರೆ. ನವಲ್ಪುರದ ನಾರಾಯಣಿ ನದಿಯಿಂದ 62 ಶವಗಳನ್ನ NDRFನವರು ತೆಗೆದಿದ್ದಾರೆ. ಭೋಟಿಕೋಶಿ ನದಿ ಪ್ರವಾಹದಲ್ಲಿ ಹಲವು ಜನ ಕೊಚ್ಚಿ ಹೋಗಿದ್ದಾರೆ. ಸೊ ಕೆದಕಿದಷ್ಟು ಸಾಲು ಸಾಲು ಹೆಣಗಳ ರಾಶಿ ಅಂತೂ ಸಿಗ್ತಾನೆ ಇದೆ. ಬಹಳಷ್ಟು ಜನ ಅದು ಬದುಕಿದಾರೋ ಇಲ್ವೋ ಗೊತ್ತಿಲ್ಲ. ಬಹಳ ಜನ ಕಾಣೆಯಾಗಿದ್ದಾರೆ. ಒಂದು 3-4 ಅಂತಸ್ತಿನ ಮನೆಯ ಮೇಲೆ ಕೆಸರಿರುವಂತ ನೀರು ಬಂದು ಹಾರಿ ಬರುತ್ತೆ. ಆ ದೃಶ್ಯವನ್ನ ನೋಡಿದಾಗ ಭಯ ಆಗೋಗ್ಬಿಡುತ್ತೆ. ಹಂಗಿದೆ ಪರಿಸ್ಥಿತಿ. ಜೊತೆಗೆ ಭೌಗೋಳಿಕವಾಗಿ ನೇಪಾಳ ಏನು ದೊಡ್ಡ ರಾಷ್ಟ್ರ ಅಲ್ಲ. ಸೊ ಅರ್ಧಕ್ಕರ್ಧ ನೇಪಾಳದ ಜನ ಈಗ ಒದ್ದಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಾಲು ಸಾಲು ಶವಗಳು. ಅದರಲ್ಲೂ ಬಹಳ ಪ್ರಮುಖವಾಗಿ ಈಗ ಎಲ್ಲಿ ಪ್ರವಾಹ ಉಂಟಾಗಿದೆಯೋ ಅಲ್ಲೆಲ್ಲ ಪ್ರವಾಸಿ ತಾಣಗಳು ಹೆಚ್ಚು. ಸೊ ಹಾಗಾಗಿ ಬೇರೆ ಬೇರೆ ದೇಶಗಳಿಂದ, ಈ ಆಸ್ಟ್ರೇಲಿಯಾದಿಂದ, ಚೀನಾದಿಂದ, ಅಮೇರಿಕಾದಿಂದ, ಹೀಗೆ ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರಲ್ಲಿಗೆ ಬರ್ತಾರೆ. ನೇಚರ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇಂಥ ಪ್ರವಾಸಿ ತಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಪಾಪ ಬಹಳಷ್ಟು ಜನ ಅಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ನಮ್ಮ ಭಾರತೀಯರು ಕೂಡ ಇದ್ದಾರೆ, ಅದರಲ್ಲೂ ಕನ್ನಡಿಗರು ಕೂಡ ಇದ್ದಾರೆ. ಸೊ ಈಗಾಗಲೇ ಧಾರವಾಡದ ಒಬ್ಬ ವ್ಯಕ್ತಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜೊತೆಗೆ ಕಲಬುರಗಿಯ 2 ಸಿಕ್ಕಾಕೊಂಡಿದ್ದಾರೆ. ಈಗಿಷ್ಟು ಬಂದಿರೋ ಮಾಹಿತಿ. ಇನ್ನೂ ಎಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ. ಇನ್ನು ಹೈದರಾಬಾದ್ನ 23 ಜನ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಹೀಗೆ ದೇಶ ವಿದೇಶಗಳಲ್ಲಿರುವಂಥ ಜನ ಕಾಣೆಯಾಗಿದ್ದಾರೆ. ಅಲ್ಲಿ ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ. ನಿಮಗೆ ನಾವಲ್ಲಿ ಬ್ಲರ್ ಮಾಡಿ ಒಂದು ವಿಡಿಯೋ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಶವಗಳು ಸಿಗ್ತಾ ಇದ್ದಾವೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣಿನ ಸಮೇತ ನೀರು ರಭಸವಾಗಿ ಕೊಚ್ಕೊಂಡು ಬರ್ತಾ ಇದ್ರೆ, ಅದರ ಅಡಿ ನಾವು ಸಿಕ್ಕಾಕೊಂಡ್ರೆ ಅದರ ಎದುರುಗಡೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ. ಅದೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತೀವಿ. ಸೇಮ್ ಟು ಸೇಮ್ ಅಲ್ಲಿ ಆಗಿರೋದು. ಈಗ ನೋಡಿ, ಅಲ್ಲಿ ಕೇವಲ ಕೈಗಳು ಮಾತ್ರ ಬಿದ್ದಿದ್ದಾವೆ. ಕೇವಲ ತಲೆ ಒಂದು ಕಡೆ ಬಿದ್ದಿದೆ. ಅರ್ಧ ಬಾಡಿ ಕಟ್ಟಾಗಿ ಬಿದ್ದಿದ್ದಾವೆ ಬೇರೆ ಬೇರೆ ಕಡೆಗೆ. ಇಂಥ ದೃಶ್ಯಗಳು ಅಲ್ಲಿ ಕಾಣಸಿಗ್ತಾ ಇದ್ದಾವೆ. ಈಗ ನದಿಯಲ್ಲೇ, ನಾರಾಯಣಿ ನದಿಯಲ್ಲೇ 62 ಶವಗಳ ಪತ್ತೆಯಾಗಿದ್ದಾವೆ. ಜೊತೆಗೆ ಸಾಲು ಸಾಲು ಹೆಣಗಳ ರಾಶಿ ನದಿಯಲ್ಲಿ ತೇಲಿ ಬರ್ತಾ ಇರೋ ದೃಶ್ಯಗಳಿದ್ದಾವೆ. ಸ್ಮಶಾನ ಮೌನ ಈಗ ಒಂಥರ ಆಕ್ರಂದನ. ಅಲ್ಲಿನ ಜನ ಒದ್ದಾಡ್ತಾ ಇದ್ದಾರೆ. ಹಳ್ಳಿಗಳೇ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾ ಇದೆ. ಎಷ್ಟೋ ಹಳ್ಳಿಗಳು ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಒಂದು ವಿಡಿಯೋ ನೋಡ್ತಾ ಇದ್ವಿ, ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಹೇಳಿ. ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಜಾಗ ಅದು. ಏಕಾಏಕಿಯಾಗಿ ಪ್ರವಾಹದ ನೀರು ಹರಿದು ಬಂದಂಥ ಸಂದರ್ಭದಲ್ಲಿ ಒಂಥರ ಸ್ಮಶಾನ ಆಗಿ ಹೋಗ್ಬಿಡ್ತದು ಜಾಗ. ಅಷ್ಟು ರಣಭಯಂಕರವಾಗಿ ಪ್ರವಾಹ ಅಲ್ಲಿ ಉಂಟಾಗಿದೆ. ನೇಪಾಳ ನಿಮಗೆ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ. ಮೊದಲನೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜಲಪ್ರಳಯಕ್ಕೆ ನೇಪಾಳ ತತ್ತರಿಸಿ ಹೋಗ್ತಾ ಇರೋದು. ಪ್ರವಾಹ ಆಗ್ತಾ ಇರುವಂತಹ ಸಂದರ್ಭದ ದೃಶ್ಯ. ದೊಡ್ಡ ದೊಡ್ಡ ಕಟ್ಟಡಗಳು, ಅಲ್ಲಿ ನೋಡಿ ಕಾರುಗಳು, ಬಸ್ಗಳು, ಬೇರೆ ಬೇರೆ ವಾಹನಗಳು ಎಲ್ಲವೂ ಕೂಡ ಮೇಲ್ಗಡೆ ಹಾರ್ತಾವ್ ನೋಡಿ. ನೀರಿನ ರಭಸಕ್ಕೆ, ಪ್ರವಾಹದ ರಭಸಕ್ಕೆ ಮೊದಲ ದೃಶ್ಯದಲ್ಲಿ
ಜನ ಎಲ್ಲ ಎದ್ನೋ ಬೆದ್ನೋ ಅಂತ ಓಡಾಡ್ತಾ ಇದ್ದಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ. ಹಿಂದೆ ಭಯಂಕರವಾಗಿ ನೀರು ಹರಿದು ಬರ್ತಾ ಇದೆ ನೋಡಿ, ಎಲ್ಲ ಬಸ್ಗಳೆಲ್ಲ ಮೇಲ್ಗಡೆ ಹಾರ್ಬಿಡುತ್ತವೆ. ಜೊತೆಗೆ ಈ ದೃಶ್ಯ ನೋಡಿ, ಅಲ್ಲಿ ಸ್ವಲ್ಪ ದೂರದಲ್ಲೇ ಪ್ರವಾಹ ಉಕ್ಕಿ ಬರ್ತಾ ಇದೆ, ಮಣ್ಣು ಕೊಚ್ಕೊಂಡು ನೀರು ಬರ್ತಾ ಇದೆ. ಆ ಸಂದರ್ಭವನ್ನ ನೋಡಿ ಅಥವಾ ಆ ದೃಶ್ಯವನ್ನ ನೋಡಿ ಅಲ್ಲಿದ್ದಂತ ಜನ ಓಡೋದಕ್ಕೆ ಶುರು ಮಾಡ್ತಾರೆ ನೋಡಿ. ಅಲ್ಲಿ ಆ ವಿಡಿಯೋ ಮಾಡ್ತಾ ಇದ್ದಂತ ವ್ಯಕ್ತಿ ಸಮೇತ ಪ್ರತಿಯೊಬ್ಬರು ಓಡ್ತಾರೆ. ಇದು ನಿನ್ನೆ ಆಗಿರುವಂತ ಘಟನೆ ಇದು. ಇದೆಲ್ಲ ಆದ ನಂತರ ಏನಾಯ್ತು, ಅಲ್ಲಿ ಒಂದಿಷ್ಟು ಜನ ಯಾರೆಲ್ಲ ಸಿಕ್ಕಾಕೊಂಡಿದ್ರೋ ಅವರನ್ನ, ಅವರು ಬದುಕು ಉಳಿದಿಲ್ಲ, ಶವವಾಗಿದ್ದಾರೆ ಅಥವಾ ಅವರ ಜೀವ ಹೋಗಿದೆ. ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲೆಲ್ಲ ಹೋಗಿ NDRFನವರು ಬೇರೆ ಬೇರೆ ರಕ್ಷಣಾ ತಂಡಗಳು ಆ ಡೆಡ್ ಬಾಡಿಗಳನ್ನು ಹೊರತೆಗಿತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಬ್ಲರ್ ಮಾಡಿದ್ದೀವಿ ಬಿಕಾಸ್ ಅದನ್ನು ಸುಮ್ಮನೆ ನೋಡೋಕ್ಕಾಗಲ್ಲ, ನೋಡಿದ್ರೇನೆ ಭಯ ಆಗೋಗ್ಬಿಡುತ್ತೆ. ಏನೋ ಡ್ರೋನ್ ಕ್ಯಾಮರಾದಲ್ಲಿ ನೇಪಾಳ ಹೇಗಿದೆ ಈಗ ಸದ್ಯಕ್ಕೆ, ಇದು ಪ್ರವಾಹ ಉಂಟಾದ ನಂತರದ ದೃಶ್ಯ. ಇದು ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನೇಪಾಳದ ಹಳ್ಳಿಗಳ ಕೊಚ್ಚಿ ಹೋಗಿದ್ದಾವೆ. ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಇದುವರೆಗೆ ಬರ್ತಾ ಇರುವ ಮಾಹಿತಿ ಪ್ರಕಾರ 210 ಜನ ಸಾವನ್ನಪ್ಪಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸೇತುವೆಗಳು ಕಳಚ್ಕೊಂಡು ಬಿದ್ದಿದ್ದಾವೆ. ಎಂತ ಪರಿಸ್ಥಿತಿ ಇದೆ ಅಂತ ಅಂದ್ರೆ ನೇಪಾಳದಲ್ಲಿ ನಮ್ಮನ್ನು ಯಾರಾದರೂ ರಕ್ಷಣೆ ಮಾಡ್ರಪ್ಪ ಈಗ ಅಂತ ಸೇತುವೆಗಳ ಸಮೇತನೇ ಕೊಚ್ಕೊಂಡು ಹೋಗ್ತಾ ಇರೋ ದೃಶ್ಯ ತೋರಿಸ್ತಾ ಇದೀವಿ. ಮತ್ತೊಂದು ಕಡೆ ಹೆಣಗಳ ರಾಶಿ, ಎಲ್ಲಿ ನೋಡ್ತಿರೋ ಅಲ್ಲಿ ಶವಗಳು ಬಿದ್ದಿದ್ದಾವೆ. ಪಾಪ ಯಾವ್ಯಾವ ದೇಶದವ್ರು ಹೋಗಿದ್ರು, ಅದೇನೇನು ಆಸೆ ಇಟ್ಕೊಂಡು ಹೋಗಿದ್ರು ಏನು, ವಾಪಸ್ ಬರಬೇಕು ಅಂತ ಅನ್ಕೊಂಡವರು ಅಲ್ಲೇ ಅದೇ ನೇಪಾಳದ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಈಗ. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೇಪಾಳದ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಲಿಟ್ರಲಿ ಅಲ್ಲಿನ ಜನ ಒದ್ದಾಡ್ತಾ ಇದ್ದಾರೆ, ಪಾಪ ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಆನೆ ಗಾತ್ರದ ಹೆಬ್ಬಂಡೆಗಳನ್ನ ನೀರು ಹೇಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ದೊಡ್ಡ ಹೆಬ್ಬಂಡೆ ಅದು ನೀರಲ್ಲಿ ತೇಲಾಡ್ತಾ ಇದೆ.
ಅಷ್ಟು ರಭಸವಾಗಿದೆ ನೀರಿನ ಹರಿವು. ನೀರು ಮತ್ತು ಕೆಸರಿನ ಮಿಶ್ರಣ, ಅದು ಮಣ್ಣಿನ ಮಿಶ್ರಣ ಕೆಸರಾಗಿದೆ. ಹೆಬ್ಬಂಡೆಯನ್ನ ಕೊಚ್ಚಿಕೊಂಡು ಹೋಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೆ ಮನೆಗಳು ಯಾವ ಲೆಕ್ಕ ಅಂತ. ಹಂಗಾಗಿನೇ ಹಳ್ಳಿಗಳು ಕೊಚ್ಕೊಂಡು ಹೋಗಿರೋದು ನೀರಲ್ಲಿ. ಇನ್ನು ಮತ್ತೊಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಸಾಲು ಸಾಲು ಹೆಣಗಳ ರಾಶಿಯಲ್ಲಿ ಆ ಕೆಸರಿನಲ್ಲಿ ಸಿಕ್ಕಾಕೊಂಡು ಪ್ರಾಣ ಬಿಟ್ಟವರನ್ನ ಅಥವಾ ಆ ಮೃತದೇಹಗಳನ್ನ ಅಲ್ಲಿಂದ ಹೊರ ತೆಗೆಯಲಾಗ್ತಾ ಇದೆ. ನೋಡಿ, ಎಷ್ಟು ಎಳೆದ್ರೂ ಕೂಡ ಬರ್ತಾ ಇಲ್ಲ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಅಲ್ಲಿ ಬಾಡಿ ಸಿಕ್ಕಾಕೊಂಡಿರೋದು ಆ ಕೆಸರಿನಲ್ಲಿ. ಹಿಂಗಾಗಿದೆ ನೋಡಿ ಪರಿಸ್ಥಿತಿ. ಮೊದಲ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಜಲಪ್ರಳಯಕ್ಕೆ ನೇಪಾಳ ತತ್ತರ ಅಂತ ಹೇಳಿ. ಆ ನೀರು ಹರಿವಿನ ಭಯಾನಕ ದೃಶ್ಯವನ್ನ ನೋಡ್ತಾ ಇದ್ರೇನೆ ಹೇಳ್ಬೋದು, ಅದರ ಎದುರುಗಡೆ ಸಿಕ್ಕಾಕೊಂಡವರು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ರಕ್ಕಸ ಪ್ರವಾಹ ಇದೆ. ಅಯ್ಯಪ್ಪ, ಭಯಾನೇ ಆಗುತ್ತೆ. ಅಂದ್ರೆ ದೊಡ್ಡ ಕಟ್ಟಡ ಆಗಲಿ, ಕಾರು ಬೈಕ್ಗಳಾಗ್ಲಿ, ದೊಡ್ಡ ದೊಡ್ಡ ಬಸ್ಗಳಾಗ್ಲಿ, ಯಾವುದೇ ವಾಹನಗಳಾಗ್ಲಿ ಎತ್ತಿ ಬಿಸಾಕೊಂಡು ಹೋಗ್ತಾ ಇದೆ. ಅದು ಸೈಡ್ಗೆ ಕೊಚ್ಕೊಂಡು ಹೋಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಹಳ್ಳಿಗಳನ್ನೇ ನುಂಗ್ಕೊಂಡು ಹೋಗ್ತಾ ಇದೆ ಆ ಪ್ರವಾಹ ಅಂತ ಅಂದಾಗ ಎಷ್ಟು ಜನ ಅಲ್ಲಿ ಸತ್ತು ಹೋಗಿರ್ಬೋದು. ಮಾಹಿತಿ ಪ್ರಕಾರ 210 ಜನ ಅಷ್ಟೇ. ಬಟ್ ಇಷ್ಟಕ್ಕೆ ಕೊನೆಗಾನ್ಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಇದಿನ್ನು ಜಾಸ್ತಿ ಆಗೋದು ಬೇಡ ಪಪ್ಪ. ನೋಡಿ, ಅಲ್ಲಿ AI ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ. ಅದು ಹೆಂಗೆ ನಡೀತು, ಹೆಂಗೆ ಶುರುವಾಯಿತು, ಆ ಒಂದು ಪ್ರವಾಹ ಯಾವ ರೀತಿಯಾಗಿ ಆರಂಭ ಆಯಿತು ಅಂತ ಹೇಳಿ. ಮಣ್ಣು ಸಮೇತ ಕೊಚ್ಕೊಂಡು ಬರುತ್ತೆ ಮೇಲ್ಗಡೆ. ನೋಡಿ, ಇಲ್ಲಿ ಮಣ್ಣಿನ ಸಮೇತ ನೀರು ಕೊಚ್ಕೊಂಡು ಬರ್ತಾ ಇರೋದು. ಮಣ್ಣೆಲ್ಲ ಕುಸಿದು ಬರ್ತಾ ಇದೆ.